ಲಕ್ಷ್ಮಿ, ಏ ಲಕ್ಷ್ಮಿ. ರೀ ಈಗ ಬಂದ್ರೇನು ಹೊಲ್ದಾಗಿಂದ? ಹೂನ, ಆಗಲೇ ಬೀಜ ಬಿತ್ತಿದ್ವಲ್ಲ, ಆಗಲೇ ಮೊಳಕೆ ಹೊಡೆದು ಸಣ್ಣ ಸಣ್ಣಕ್ಕೆ ಬೆಳೆದಾವ. ಕಳೆನೂ ಆಗಲೇ ಬಂದ್ಬಿಟ್ಟೈತಿ ನೋಡ. ಬೆಳೆಗಿಂತ ಜಾಸ್ತಿ ಕಳೆನ ಬಂದ್ಬಿಟ್ಟೈತಿ ಈ ಸಲ ಹೊಲ್ದಾಗ. ಹೌದನ್ರಿ, ಈ ಹಬ್ಬ ಗಿಬ್ಬ ಎಲ್ಲ ಮುಗಿಲಿ, ಆಮೇಲೆ ಹೋಗಿ ಒಂದು 2 ದಿನದಾಗ ಬಡ ಬಡ ಎಲ್ಲ ಕಳೆ ತಕೊಂಬಂದ್ರ ಆತ್ ತಗೋರಿ. ಸರಿ ಸರಿ, ಹೊತ್ತಾಗೈತಿ. ಇವತ್ತು ರೊಟ್ಟಿ ಹಬ್ಬ ಅಂತಂದು ಮುಂಜಾನೆಯಿಂದ ಏನೂ ತಿಂದಿಲ್ಲ, ಖಾಲಿ ಹೊಟ್ಟಿವಿಲ್ಲೇ ಅದೀವಿ ನೋಡಿ ಎಲ್ಲರೂ. ಹೆಂಗ ಅಡಿಗೆ ಆಗೈತಾನೆ ನೀನೇ ಇಲ್ಲ? ಅಯ್ಯ, ರೊಟ್ಟಿ ಪಲ್ಯ ಎಲ್ಲ ಆಗೈತ್ರಿ. ಮತ್ತು ದೇವ್ರಿಗೆ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿ ಊರಾಗ ಎಲ್ರಿಗೂ ಹಂಚಿ ಬಂದಾರ. ನೀವು ಬರೋ ತನಕ ಊಟ ಮಾಡಬಾರ್ದಂತಂದು ಹಂಗೆ ಕಾಯ್ಕೊಂತ ಕುಂತಿದ್ವಿ ನೋಡ್ರಿ. ಆಗಲೇ ತಾಟೆಲ್ಲ ಹಚ್ಚಿಟ್ಟೈತಿ, ಬಡ ಬಡ ಕೈಕಾಲು ಮುಖ ತಕೊಂಬರ್ರಿ. ಎಲ್ಲದಾರ ನಿಮ್ಮ ತಮ್ಮನವ್ರು ಇನ್ನೂ ಬಂದಿಲ್ಲ ಅಲ್ಲ? ಅವರು ಬಂದಾರ, ಹೊರಗಡೆ ಕೈಕಾಲು ಮುಖ ತಕ್ಕೊನ ಕುಂತಾರ. ಅಂದಂಗ ನಡಿ ನಡಿ, ತಾಟಚ್ಚಿ ನಡಿ, ಹೊಟ್ಟಿ ಹಸು ಆಗ್ಬಿಟ್ಟೈತಿ. ಸರಿ ಸರಿ ಆತ್ರಿ, ಲಗುನ ಕೈಕಾಲು ಮುಖ ತಕೊಂಬರ್ರಿ. ಅಲ್ಲೇ ಬಂಕ್ದಾಗ ಕುತ್ಕೋರಿ. ಇಲ್ಲೇ ಎಲ್ಲರಿಗೂ ಅಡುಗೆ ಮನ್ಯಾಗ ಜಾಗ ಸಾಕಾಗಲ್ಲ, ಇಲ್ಲೇ ಬಂಕ್ದಾಗ ಕುತ್ಕೊಂಡು ಉಂಡ್ರಾತ್. ಹಂಗೆ ಅವರಿಗೆಲ್ಲ ಹೇಳ್ಬಿಡ್ರಿ ಕೈ ತಕೊಂಡು ಇಲ್ಲೇ ಬಂದು ಕುತ್ಕೋ ಅಂತಂದು. ಸರಿ ಸರಿ. ಅಂಬವ್ವ, ಪಂಚವ್ವ, ಅವರೆಲ್ಲ ಗಂಡ್ಮಕ್ಳು ಬಂದಾರ. ಬಡ ಬಡ ರೊಟ್ಟಿ ಪಲ್ಯ ಹಚ್ಚಿರಲ್ಲ, ತೊಗೊಂಬರ್ರಿ ಇಲ್ಲಿ ಬಂಕ್ದಾಗ. ಲಕ್ಷ್ಮಕ್ಕ ಆತು. ಇವತ್ತು ಚಂದನ ಅವ್ರದ್ದು ಹುಟ್ಟುಹಬ್ಬ ಇದೆ. ಅದಕ್ಕೋಸ್ಕರ ಚಂದನ ಅವರೇ, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಎಲ್ಲರೂ ಚಂದನ ರಾಣೋಜಿ ಅವರಿಗೆ ವಿಶ್ ಮಾಡಿ ಕಮೆಂಟ್ನಲ್ಲಿ. ನಮ್ಮ ಈ ಫ್ಯಾನ್ಸ್ ಕಾರ್ಟೂನ್ ಕುಟುಂಬ ವತಿಯಿಂದ ಚಂದನ ಅವರೇ, ನಿಮಗೆ ಇನ್ನೊಂದ್ಸಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಚಟ್ನಿ ಪಲ್ಯ ಎಲ್ಲ ಭಾರಿ ಆಗವ ನೋಡು ಲಕ್ಷ್ಮಿ. ಅಡುಗೆ ಎಲ್ಲ ಯಾರು ಮಾಡಿದ್ರು? ಅಂದ್ರೂ ಲಗುನ ಮಾಡಿರಿ ಬಿಡು ಅಡುಗೆನ. ರೊಟ್ಟಿ ಪಲ್ಯ ಎಲ್ಲನೂ ಮಾಡಿರಲ್ಲ. ಯಪ್ಪ, 1-3 ಕೈ ಎದ್ದು ಕುಂತೀವ್ರಿಪ್ಪ ರೊಟ್ಟಿ ಬಡಿಯಾಕಂತಂದು. ಎಲ್ಲಿ 6 ಗಂಟೆ 6:30 ತನಕ ಬರೀ ರೊಟ್ಟಿ ಬಡಿಯೋದಾತು. ಆಮೇಲೆ ಮತ್ತೆ ಇವರು ತರಕಾರಿ ಎಲ್ಲ ತಂದು ಕೊಟ್ರಲ್ಲ, ಮತ್ತು ಪಲ್ಯ ಎಲ್ಲ ಒಗ್ಗರಣೆ ಹಾಕೋಷ್ಟಿಗೆ ಇಷ್ಟೊತ್ತಾತು ನೋಡ್ರಿ. ಅದಕ್ಕೆಮ್ಮ ಅಂದಂಗ ಪರ್ಸಪ್ಪ ಬರಲ್ಲಂತಾನೆ ಮನೆಗೆ, ಮತ್ತು ಅವರು ಹಬ್ಬ ಮಾಡಾರನೇ ಏನಿಲ್ಲ ಅಲ್ಲಿ ಮನ್ಯಾಗ? ಅಯ್ಯ, ಅವ್ರ ಮನ್ಯಾಗ ಹಬ್ಬ ಮಾಡಿಲ್ಲಪ್ಪ. ಈಗ ಮತ್ತು ಡಿಲಿವರಿ ಆಗೈತಲ್ಲ, ಹಾಗಾಗಿ ಈಗ ಹಬ್ಬ ಮಾಡಕ್ಕೆ ಬರಂಗಿಲ್ಲ. ಮುರ್ಚಟಾಗಿರ್ತೈತೆ ಅವ್ರ ಮನೆ. ಮತ್ತು ಅವ್ರ ಮನೆಗೆ ಒಂದು ಸ್ವಲ್ಪ ಊಟನ ಕೊಟ್ಟು ಕಳಿಸ್ಬೇಕಿಲ್ಲ ಯಾರ್ದಾರ ಕೈಯಾಗ? ಹ್ಞೂ ರೀ, ಗವಿ ಹೋಗಿ ಊಟ ಕೊಟ್ಟು ಬರ್ತೀನಂತ ಅಂದಾನ. ಈಗ ಪರ್ಸಪ್ಪಗೂ ಫೋನ್ ಹಚ್ಚಿದ್ದೆ, ನೀವು ಮನ್ಯಾಗೇನು ಅಡುಗೆ ಮಾಡಕ್ಕೆ ಹೋಗ್ಬೇಡ್ರಿ, ಇಲ್ಲಿಂದ ನಾನು ಕೊಟ್ಟು ಕಳಿಸ್ತೀನಿ ಅಂತ ಹೇಳೈತಿ. ಅವರು ಮಾಡಲ್ಲ ಅಂತ ಅಂದಾರ. ಅದಕ್ಕೆ ಗವಿ ಜೊತೆನ ಕೊಟ್ಟು ಕಳಿಸ್ತೈತಿ. ಹೌದನ, ಚಲೋ ಆತು ಬಿಡ ಹಂಗಾರ. ಅದಕ್ಕೆಮ್ಮ ಹಂಗಂದು ಅಂದಂಗ ಇದು ಅಗಸಿ ಹಿಂಡಿ, ಇದು ಏನದ ಶೇಂಗಾ ಚಟ್ನಿ ಎಲ್ಲ ಭಾರಿ ಆಗಿತ್ತು ನೋಡಿ. ಅದಕ್ಕೆಮ್ಮ ಏನು ಹೇಳ್ದ ಅದಕ್ಕೆಮ್ಮ, ನಿನ್ನ ಕೈ ರುಚಿ ಅಂದ್ರೆ ಕೈ ರುಚಿ ಬಿಡು. ಅಯ್ಯ, ನಮ್ಮ ಲಕ್ಷ್ಮಕ್ಕ ಚಟ್ನಿ ಮಾಡಿದ್ಲಂದ್ರೆ ಇಡೀ ನಮ್ಮ ಓಣಿಗೆ ಘಮ ಘಮ ಅಂತೈತೆ ನೋಡು. ಅಷ್ಟು ಮಸ್ತ್ ಹಿಂಡಿ ಹರಿತಾಳಕ್ಕೆ. ಅಂದ್ರೆ ಇದ್ರಾಗ ಮಿಕ್ಸಿಗೆ ಹಾಕಂಗಿಲ್ಲ, ಕೈಯಾಗ ಕುಟ್ತಾಳಲ್ಲ, ಹಂಗಾಗಿ ಅಷ್ಟು ರುಚಿ ಬರ್ತೈತೆ ಅದು. ಮಸ್ತ್ ಆಗೈತೆ ನೋಡಿ ಅಡುಗೆ ಮಾತ್ರ. ಎಲ್ಲರೂ ಮಸ್ತ್ ಮಾಡಿರಿ ಅಡುಗೆ ಮಾತ್ರ, ಘಮ ಘಮ ಅನ್ನೋ ಕುಂತೈತಿ. ನಾವು ಅದಕ್ಕೆ ಮುಂಜಾನಿಂದ ಊಟನ ಮಾಡಿಲ್ಲಾಗಿದ್ವಿ, ಏನು ತಿಂದಿಲ್ಲಾಗಿದ್ವಿ, ಹೊಟ್ಟೆ ಫುಲ್ ಖಾಲಿನ ಇಟ್ಕೊಂಡಿದ್ವಿ ನೋಡಿ. ಅದಕ್ಕಮ್ಮ ಅಂದಂಗೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಉಳಿದು ಬಂದ್ರೆ ಕಟ್ಟಗನ್ವು ಹಂಗೆ ತೆಗೆದಿಟ್ರಿ. ಮತ್ತು ಒಗ್ಯಾಕೇನು ಹೋಗ್ಬೇಡ್ರಿ, ಅದನ್ನ ತಿಂದ್ರೆ ಆತು 2-3 ದಿನ. ಮತ್ತೇನು ರೊಟ್ಟಿ ಮಾಡ್ಕೊಂಡು ಕೂತ್ಕೋತೀರಿ? ಅಯ್ಯೋ ಅಣ್ಣ, ಉಳಿತಂದ್ರೆ ರೊಟ್ಟಿನ ಮಾತ್ರ ಹೋಗಂಗಿಲ್ಲಪ್ಪ. 2-3 ದಿನ ಇವನ್ನ ತಿನ್ಬೋದು. ಎಷ್ಟು 200 ಮ್ಯಾಲ ಆಗೋ ರೊಟ್ಟಿ ಮಾತ್ರ. ದೊಡ್ಡವ, ರಾತ್ರಿ ಕಡೆಗೆ ಒಂದು ಸ್ವಲ್ಪ ಮಿರ್ಚಿ ಮಾಡ್ಬೇ, ತಿನ್ನಂಗೆ ಅನ್ಸೈತಿ. ಆಯ್ತು ತಗೋಪ್ಪ, ರಾತ್ರಿ ಕಡೆಗೆ ಮಿರ್ಚಿ ಮಾಡ್ತೀನಿ ಅಂತ ತಗೋ. ರೀ, ಏನು ಬೇಕು? ರೊಟ್ಟಿ ಪಲ್ಯ ಏನು ಬೇಕು ಹೇಳ್ರಿ, ಎಲ್ಲ ಇಲ್ಲೇ ಅದಾವು, ಹಚ್ತೈತಿ. ಆಯ್ತಾಯ್ತು ತಗೋಲೆ, ಏನಾರು ಬೇಕಾದ್ರೆ ಹೇಳ್ತೀನಿ ಅಂತ ತಗೋ. ಯವ್ವ, ಈ ಮೆಂತ್ಯ ಸೊಪ್ಪು ಎದಕ್ಕೆ ಹಚ್ಚಿದಿ? ನಂಗೆ ಮೆಂತ್ಯ ಸೊಪ್ಪು ಬೇಡ, ಒಂದು ಜಾಸ್ತಿ ತಿಂದ್ರೆ ಕಹಿ ಕಹಿ ಇರ್ತೈತಿ. ಏಯ್, ಸುಮ್ಮನೆ ತಿನ್ನ, ಆರೋಗ್ಯಕ್ಕೆ ಚಲೋ ಅದು ಸೊಪ್ಪು. ಹಸಿ ಸೊಪ್ಪು ತಿನ್ಬೇಕು, ತಿನ್ನು ಸುಮ್ಮನೆ. ಯವ್ವ, ಅದು ಒಂಥರ ಇರ್ತೈತಿ ಬೇ, ಕಹಿ ಕಹಿ ಇರ್ತೈತಿ. ಕಹಿ ಕಹಿ ಇದ್ರೆ ಅದ ಆರೋಗ್ಯಕ್ಕೆ ಚಲೋ. ಸುಮ್ಮನೆ ಹಸಿ ತರಕಾರಿ ಓಷ್ಟು ತಿನ್ಬೇಕದು. ನಿನ್ನ ತಾಟ್ನಾಗ ಏನೇನೈತಿ ಎಲ್ಲ ಖಾಲಿ ಮಾಡ್ಬೇಕು ನೀನು. ಈ ಅಕ್ರಿಕೆ ಸೊಪ್ಪು ಮೆಂತ್ಯ ಸೊಪ್ಪು ತಿನ್ನಂಗೆ ಅನ್ಸಲ್ಲ ಬೇ ನನಗೆ. ಕಾವೇರಿ, ಸುಮ್ಮನೆ ತಿನ್ನು, ಹಾಗೆಲ್ಲ ಅನ್ಬಾರ್ದು. ನೋಡಲ್ಲಿ ಹಸಿ ತರಕಾರಿ ಏನು ತಿನ್ನಂಗಿಲ್ಲ ಬಿಡಂಗಿಲ್ಲ, ಹೆಂಗೆ ತೆಳ್ಳಗೆ ಒಣ ಕಟ್ಟಿಗೆ ಆದಂಗಾಗಿದೆ. ಸುಮ್ಮನೆ ತಾಟ್ನಾಗ ಹಚ್ಚಿದ್ದು ಓಷ್ಟು ಖಾಲಿ ಮಾಡ್ಬೇಕೀಗ. ಪಂಚವ, ಒಂದಂಗ ಚೋಟೆ ಕಾಣವಲ್ಲಲ್ಲ, ಎಲ್ಲತನ? ಅವ ಅವ್ನ ಫ್ರೆಂಡ್ ಜೊತೆ ಜೋಕಾಲಿ ಆಟ ಆಡಕ್ಕೆ ಹೋಗಾನ. ಅಲ್ಲಿ ದೊಡ್ಡ ಮರ ಐತಲ್ಲ ಊರೊಳಗೆ, ಅಲ್ಲಿ ದೊಡ್ಡ ಜೋಕಾಲಿ ಕಟ್ಟಾರ, ಅಲ್ಲಿ ಆಟ ಆಡಕ್ಕೆ ಹೋಗಾನವ. ಊಟಕ್ಕೆ ಬಾ ಅಂದ್ರೆ ನಾ ಆಮೇಲೆ ಬರ್ತೀನಿ ಅಂತ ಹೇಳಿ ಹೋದವ. ನೇತ್ರವ, ಅಲ್ಲಿ ರೊಟ್ಟಿ ಅದ ನೋಡ, ಒಂದು ರೊಟ್ಟಿ ಕೊಡವ. ಕಾಕ, ಯಾವ್ದು ಬೇಕಾ? ಬಿಸಿ ರೊಟ್ಟಿ ಬೇಕಾ ಏನು ಕಟಕ್ ರೊಟ್ಟಿ ಬೇಕಾ? ಕಟಕಂತ ಕೊಡವ. ಕಟಕಂತೂ ಲಕ್ಷ್ಮ ಕಟಕ್ ರೊಟ್ಟಿ ಮಾತ್ರ ಮಸ್ತಾಗ ನೋಡವ. ವಾ, ಬಾಯಿಗೆ ರೋಷ್ಟಿಗೆ ಎಷ್ಟು ರುಚಿ ಐತಂದ್ರೆ ಕಟಕ್ ರೊಟ್ಟಿನ ಕೊಡವ. ನಿಮ್ಗೆ ಕಟಕ್ ರೊಟ್ಟಿ ಇಷ್ಟ ಅಂತಂದು ಒಲೆ ಹಿಂದಿಟ್ಟಿಟ್ಟು ಕಟಕ್ ಮಾಡಿ ಇಟ್ಟಿವಿ ಒಂದು ಸ್ವಲ್ಪ. ಮತ್ತು ಬಿಸಿ ರೊಟ್ಟಿ ಬೇಕಾಕ ಅಂತಂದು ಒಂದು ಸ್ವಲ್ಪ ಬಿಸಿ ರೊಟ್ಟಿ, ಮಿಕ್ಕಿದ್ವೆಲ್ಲ ಕಟಕ್ ರೊಟ್ಟಿನ ಮಾಡಿಟ್ಟಿವಿ.
ಅಡುಗೆ ಎಲ್ಲ ಮಸ್ತ್ ಆಗವ ನೋಡ್ರಿ. ರಾತ್ರಿಗೆ ಮತ್ತೆ ಏನು ಅಡುಗೆ ಮಾಡಕ್ಕೆ ಹೋಗ್ಬೇಡ್ರಿ, ಅದು ಇದ್ದಿದ್ದ ತಿಂದ್ರೆ ಆತು. ಹ್ಞೂ ರೀಪ್ಪ, ಮುಂಜಾಲಿಂದ ಕೈ ಪುರ್ಸೋತಿಲ್ಲ. ಅವತ್ತು ಇಡೀ ದಿನ ಇದ ಪಲ್ಯನ ಇನ್ನು ಎಷ್ಟೊಂದು ಅಡುಗೆ ಉಳ್ದೈತ್ರಿಪ್ಪ. ನೇತಾವ ಅಂದಂಗ ಇವ್ರು ಖುಷಿ ಮೇಡಮ್ನವ್ರ ಮನ್ಯಾಗ ಯಾರು ಬರಲ್ಲ ಅಂತಂದ್ರನ? ಇಲ್ಲ ಚಿಕ್ಕಿ, ಅವ್ರ ಮನ್ಯಾಗೇನೋ ಎಲ್ಲರೂ ಫುಲ್ ಬ್ಯುಸಿ ಇದ್ದಾರಂತ, ಅದಕ್ಕೆ ಬರೋದಕ್ಕಾಗಲ್ಲ ಅಂತ ಅಂದ್ರು. ಹಂಗಾರ ಊಟ ಆದಮೇಲೆ ಒಂದು ಕ್ಯಾರಿಯರ್ನಾಗ ಎಲ್ಲ ರೊಟ್ಟಿ ಪಲ್ಯ ಎಲ್ಲ ಹಾಕ್ಕೊಡ್ತೈತಿ. ನೀನು ಗವಿ ಹೋಗಿ ಬಡ ಬಡ ಹೋಗಿ ಅವ್ರ ಖುಷಿ ಮೇಡಮ್ ಅವ್ರ ಮನೆಗೆ ಕೊಟ್ಟು ಆಮೇಲೆ ನಿಮ್ಮ ಕಾಕನ ಇದು ಸರಸ್ವತಿ ಚಿಕ್ಕಿ ಅವ್ರ ಮನೆಗೆ ಕೊಟ್ಟು ಬಂದುಬಿಡ್ರಿ. ಹಾಂ ಸರಿ ಚಿಕ್ಕಿ, ಆಯ್ತು. ಅಂದಂಗ ಆಗಲೇ ಹೊಲ್ದಾಗೆಲ್ಲ ಕಳೆ ಬಂದೈತಿ. ಹಬ್ಬ ಮುಗಿದ್ಮೇಲೆ ಹೊಲ್ದಾಗ ಹೋಗಿ ಒಂದು 2-3 ದಿನ ಆಕೈತಿ, ಹೋಗಿ ನಾವ ಕಳೆ ತಕೊಂಬಂದ್ರಾತು. ಓ ಹೌದಾ ಪಂಚವ, ಕಳೆ ಮಾತ್ರ ಭಾಳ ಬಂದ್ಬಿಟ್ಟೈತಿ. ಬೆಳೆಗಿಂತ ಕಳೆನ ಜಾಸ್ತಿ ಆಗ್ಬಿಟ್ಟೈತಿ. ಅದಕ್ಕೆ ಹಬ್ಬ ಮುಗಿದ್ಮೇಲೆ ಮತ್ತೆ ಬರ್ರಿ ನೀವ. ಮತ್ತೆ ಆಳು ಹಚ್ಚಿದ್ರ ರೊಕ್ಕಿಲ್ಲ ಏನಿಲ್ಲ, ಮತ್ತು ಅದಕ್ಕೆ ನಾವ ಮನೇನಾರ ತೆಗೆದ್ರಾತು. ಹ್ಞೂ ಆಯ್ತು ತಗೋರಿ. ಹಬ್ಬ ಹೆಂಗೆ ಮುಗಿತೈತಲ್ಲ, ಹಬ್ಬ ಮುಗಿದ್ಮೇಲೆ ಅಷ್ಟು ಹೋಗಿ ತೆಗೆದ್ವಿ ಅಂದ್ರೆ 2 ದಿನದಾಗ ಮುಗಿದೋಕೈತೆ ಅದೇನು. ಅಂದಂಗೆ ಅದಕ್ಕೆಮ್ಮ ಹೊಲ್ದಾಗ ಮೆಂತ್ಯ ಸೊಪ್ಪು, ಅದು ಮೂಲಂಗಿ, ಅಕ್ರಕಿ, ಚೆಂಡು ಒಂದು ಇದು ಬದುವು ಹಚ್ಚಿರಲ್ಲ, ಮಳೆ ಆಗಿ ಎಷ್ಟು ಮಸ್ತ್ ಬಂದೈತಂದ್ರೆ ಇವತ್ತು ಕಿತ್ಕೊಂಡ್ ಇನ್ನೂ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟೈತೆ ನೋಡ್ರಿ ಅದನ್ನ. ಹೌದನಪ್ಪ, ನಾನು ಒಂದೊಂದು ಸಾಲ ಹಾಕಿದ್ದೆ ನೋಡ್ರಿ, ಅದು ಅಷ್ಟು ಚಲೋ ಬೆಳೆದ್ಬಿಟ್ಟೈತಾ? ಮೂವತ್ತಿಗೆ ಹೆಂಗೆ ಬೆಳೆದೈತಂದ್ರೆ ಹೂ ಬೆಳ್ದಂಗೆ ಬೆಳೆದೈತೆ ನೋಡ್ರಿ. ಬೇಕಾದ್ರೆ ಹಬ್ಬ ಮುಗಿದ್ಮೇಲೆ ಒಂದು ಸ್ವಲ್ಪ ಕಿತ್ತು ಮಾರಕ್ಕೂ ಬರ್ತೈತೆ ನೋಡ್ರಿ. ನಮ್ನಿ ಬೆಳೆದ್ಬಿಟ್ಟೈತಪ್ಪ ತರಕಾರಿ. ಒಂದು ಮೆಂತ್ಯ ಸೊಪ್ಪು, ಅಕ್ರಕಿ ಸೊಪ್ಪು, ಮೂಲಂಗಿ, ಹಂಗ ಎಷ್ಟು ಮಸ್ತ್ ಬೆಳೆದಾವು. ನಮ್ಗೆ ಮನೆಗೆ ಬರ್ತಾವ ಬಿಡ್ರಿ, ಮತ್ತೆ ಇದಕ್ಕೆ ಮಾರೋದು. ಆಯ್ತು ರೀ. ಹಂಗ ಅಕ್ಕಪಕ್ಕದ ಮನೆಯವ್ರಿಗೂ ಒಂದು ಸ್ವಲ್ಪ ಕೊಟ್ಟು ಬಿಡ್ರಿ, ನಾಳೆ ಕಿತ್ಕೊಂಡ್ಬರ್ತೀವ. ಮತ್ತು ಹೂ ಬಿಟ್ಟು ಬಂದ್ರೆ ಹಣ್ಣು ಅರ್ದೋದು ಅಂದ್ರೆ ಮತ್ತೆ ಸುಮ್ಮನೆ ವೇಸ್ಟ್. ಅದಕ್ಕೆ ಇವತ್ತು ಅದಕ್ಕೆ ನಮ್ನಿ ಕಿತ್ಕೊಂಡ್ಬಂದಿದ್ವಿ ಮನೆಗೆ ತರಕಾರಿನ. ಹ್ಞೂ ರೀ, ಮುಂದೆ ನಾವು ಮನ್ಯಾಗ ಎಲ್ಲ ಸೊಪ್ಪು ಸೋಸಿ ಅಡುಗೆ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಉಳಿದಿದ್ದು ರಾಧವನ ಮನೆಗೂ ಕಳಿಸಿವಿ. ನೀವು ನಮ್ನಿ ಕಿತ್ಕೊಂಡ್ಬಂದ್ಬಿಟ್ಟಿರಲ್ಲ. ಯವ್ವ, ಅಡುಗೆ ಭಾಳ ಇದ್ರೆ ಮಧ್ಯಾಹ್ನ ನಮ್ಮ ದೋಸ್ತರನ್ನ ಕರ್ಕೊಂಬರ್ಲಾಬೆ ಊಟಕ್ಕೆ. ಪಾಪ ಅವ್ರ ಮನ್ಯಾಗ ಮಾಡಿಲ್ಲ ಅಂತ ಹಬ್ಬನ. ಆಯ್ತು ಅಪ್ಪ, ಕರ್ಕೊಂಬ. ಅದ್ರಾಗೇನೈತಿ, ಅಡುಗೆ ಮಾತ್ರ ಸಿಕ್ಕಾಪಟ್ಟೆ ಐತಿ. ಅದು ಎಷ್ಟಕ್ಕೊಂದು ಥರದ್ದು ಐತಿ ಅಡುಗೆ. ಕರ್ಕೊಂಬ, ಅದ್ರಾಗೇನೈತಿ, ಮಧ್ಯಾಹ್ನ ಊಟ ಮಾಡಿ ಹೋಗ್ಲಿ ಪಾಪ. ನಿದ್ರವ ಒಂದು ಸ್ವಲ್ಪ ಜುಣ್ಕ ಇದ್ರು ಕೊಡವ. ಜುಣ್ಕ ಮಾತ್ರ ಭಾರಿ ಆಗಿತ್ತು ನೋಡ್ರಿ. ಬಾಯಾಗ ಇಟ್ರೆ ಕರ್ಗಾಕುಂತೈತೆ, ಅಷ್ಟು ಮಸ್ತ್ ಆಗಿತ್ತು ಜುಣ್ಕ. ಸರಿ ಆತಪ್ಪ. ಅದಕ್ಕಮ್ಮ ಸರಸ್ವತಿ ಮತ್ತು ಆ ಮಗ ಎಲ್ಲ ಹೆಂಗದಂತ ಫೋನ್ ಹಚ್ಚಿದ್ರೇನ? ಹ್ಞೂನಪ್ಪ, ಹಚ್ಚಿದ್ವಿ ಬೆಳಿಗ್ಗೆನ. ಅದ ಮನೆಗೆ ಹೋಗಾರಂತಲ್ಲ, ಆರಾಮದಾರಂತೆ. ನಾವು ಮತ್ತು ಈಗ ಹಬ್ಬ ಎಲ್ಲ ಮುಗಿದ್ಮೇಲೆ ಒಂದಿನ ಹೋಗಿ ಮಾತಾಡ್ಸ್ಕೊಂಬಂದ್ರಾತಂತ ಅನ್ಕೊಂಡಿವಿ. ಮತ್ತೆ ಸರಿ ತಗೋರಿ, ಒಂದಿನ ಹೋಗಿ ಮನೆಗೆ ಹೋಗಿ ಮತ್ತು ಮಾತಾಡ್ಸ್ಕೊಂಬರ್ರಿ. ಅಂದಂಗೆ ಇದು ಹಬ್ಬದ ಉಂಡಿ ಎಲ್ಲ ಕಟ್ಟಿಲ್ಲಲ್ಲ ಇನ್ನ, ಯಾವಾಗ ಕಟ್ಟರು ಉಂಡಿನ? ಅಯ್ಯೋ, ಈಗ ಊಟ ಗೀಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಕಸ ಗಿಸ ಅಂದು ಬಾಂಡೆ ಗಿಂಡೆ ಎಲ್ಲ ತಿಕ್ಕಿಟ್ಟು ಉಂಡೆ ಕಟ್ಟಕ್ಕೆ ಚಲೋ ಮಾಡ್ಬೇಕು ನೋಡ್ರಿ. ಓಕೆಮ್ಮ, ನನಗೆ ಮಾತ್ರ ರವದ ಉಂಡಿ ಕಟ್ಟಾಕಬೇಕಾ ನೀವು ಕಟ್ಟೋ ರವದ ಉಂಡಿ ಅಂದ್ರಂತೂ ನನಗಂತೂ ಭಾಳ ಇಷ್ಟಪ್ಪ. ನಂಗಂತೂ ಶೇಂಗಾ ಉಂಡಿ ಬೇಕು ನೋಡಿ ಲಕ್ಷ್ಮಿ. ಈಗ ಯಾವ್ದಾವ್ದು ಕಟ್ಟಾಕುಂತೀರಿ ಉಂಡಿನ? ರವದ ಉಂಡಿ, ಬೇಸನ್ ಉಂಡಿ, ಶೇಂಗಾ ಉಂಡಿ, ಆಮೇಲೆ ಒಂದಿಷ್ಟು ಇವು ಅಂಟಿನ ಉಂಡಿ ಒಂದು ಸ್ವಲ್ಪ ಕಟ್ಬೇಕಂತ ಮಾಡೀನಿ. ಸರಸ್ವತಿಗೆ ಕೊಟ್ಟು ಕಳ್ಸಕ್ಕೆ ಬರ್ತೈತೆ ಅಂತಂದು. ಆಮೇಲೆ ಮತ್ತು ಒಂದಿಷ್ಟು ಗೋಧಿ ಹಿಟ್ಟಿಂದು ಅದು ಒಂದು ಉಂಡಿ ಕಟ್ಬೇಕಂತ ಮಾಡೀನಿ. ಯವ್ವ, ನನಗೆ ಪುಟಾಣಿ ಉಂಡಿ ಬೇಕು ಬೇ. ದೊಡ್ಡವ, ನಂಗೆ ಪುಟಾಣಿ ಉಂಡಿ ಕಟ್ಟಬೇ. ಆಯ್ತು ತಗೋರಪ್ಪ, ಕಟ್ತೀನಿ. ಅದ್ರಾಗ ಏನೈತಿ, ಪುಟಾಣಿ ಉಂಡಿನೂ ಕಟ್ತೀನಿ ಅಂತ ತಗೋ. ಅಂದಂಗ ಉಂಡಿ ಎಲ್ಲ ಕಟ್ತೀನಿ ಅಂತ ಅನ್ನಕೊಂತೀನಿ. ಸಂತೆಯಲ್ಲಿ ಐತಿ, ಸಂತೆ ಯಾವಾಗ ತಂದಿರಿ ನೀವು? ಹ್ಞೂ ಅತ್ತಿಯಮ್ಮ, ಕೈಯಾಗ ನೋಡಿದ್ರೆ ರೊಕ್ಕೆಲ್ಲಾಗಿತ್ತು, ಇಷ್ಟು ಥರ ಉಂಡಿ ಕಟ್ತೀನಿ ಅಂತೀರಿ. ಸಂತೆಯೆಲ್ಲ ಯಾರು ತಂದಾರ? ನಾನಾ ತಂದಿನ ಕಾಕ. ನಿನ್ನೆ ಆಫೀಸಿಂದ ಬರೋ ಮುಂದೆ ಅವಕ್ಕೆ ಕೇಳ್ಕೊಂಡು ಹೋಗಿದ್ದೆ, ಯಾವ ಉಂಡಿ ಕಟ್ತಿ ಏನೇನು ಬೇಕಂತಂದು. ನಿನ್ನೆ ಸಂಜೆ ಮುಂದೆ ನಾನಾ ತಂದಿನ ಕಾಕ ಸಂತಿನ. ಅಲ್ಲ ನೇತ್ರವ, ನಿನ್ನ ತಾಲ್ ರೊಕ್ಕಿತ್ತಾನೆ ಏನಿಲ್ಲ, ನಂಗಾರ ಕೇಳಬೇಕಿಲ್ಲ, ಯಾರ ಹತ್ರ ಇಸ್ಕೊಂಡಾರ ಕೊಡ್ತಿದ್ದೆ. ಯಪ್ಪ, ನಂದು ಸ್ಯಾಲ್ರಿ ಆಗಿತ್ತು ತಗೋ, ಅದಕ್ಕೋಸ್ಕರ ತೊಗೊಂಬಂದಿನಿ. ಈಗ ಅದ್ರದ್ದೆಲ್ಲ ಚಿಂತೆ ಬಿಡ್ರಿ, ಆರಾಮಾಗಿ ಊಟ ಮಾಡಿರಿ ಮಸ್ತ್. ಆಮೇಲೆ ಇವತ್ತು ಉಂಡಿ ಕಟ್ತೈತಿ, ಮಸ್ತ್ ಉಂಡಿ ಕಟ್ಟಿ ನಾಳೆ ಹಾಲಿಗೆಲ್ಲ ಹಾಕಿ ನಾಡ್ದಿಂದ ನಮ್ದು ಕೆಲಸ ಚಾಲು. ಉಂಡಿ ಒಂದು ಸ್ವಲ್ಪ ಭಾಳ ಕಟ್ಟಬೇ, ಭಾಳ ದಿನ ಇರೋಂಗ. ಆಯ್ತು ತಗೋರವ, ಭಾಳನ ಕಟ್ತೀನಂತ. ಅದಕ್ಕಮ್ಮ ಊರಾಗೂ ಎಲ್ಲರಿಗೂ ಕೊಟ್ಟು ಬಂದ್ರೇನು ರೊಟ್ಟಿ ಪಲ್ಯ ಎಲ್ಲ? ಹ್ಞೂನಪ್ಪ, ಊರಾಗ ಎಲ್ರಿಗೂ ಕೊಟ್ಟು ಬಂದಿವಿ ನೋಡು. ಅಡುಗೆ ಎಲ್ಲ ಮುಗಿದ್ಮೇಲೆ ನೇತ್ರವ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿದ್ಲು. ಅಂಬವ ಎಲ್ಲ ಹಚ್ಚಿಟ್ಟಿದ್ಲು. ನೇತ್ರವ ಪಂಚವ ಹೋಗಿ ಊರಾಗ ಎಲ್ರಿಗೂ ಹಂಚಿ ಬಂದಾರ ನೋಡು. ಈ ರೊಟ್ಟಿ ಹಬ್ಬದಾಗ ಬೇರೆಯವ್ರ ಮನೆಯಂದು ಅಡುಗೆ ಹೆಂಗೈತೆ ಅಂತಂದು ನೋಡ್ಬೋದು ನೋಡು. ಎಲ್ಲಾರ ಮನೆಯಂದು ತಿನ್ಬೋದು ಇವತ್ತು. ಹ್ಞೂ ರೀ, ಎಲ್ಲರೂ ವಾಪಸ್ ರೊಟ್ಟಿ ಪಲ್ಯ ಎಲ್ಲ ಕೊಟ್ಟಾರ. ಇನ್ನು ಭಾಳ ಅದಾವ ರೊಟ್ಟಿ ಅಂತೂ ಇನ್ನೂ ಉಳ್ಕೊಂಡಾವ ಎಷ್ಟುಕೊಂಡು. ಕಟಕ್ ರೊಟ್ಟಿ ಅಲ್ಲ,
ಏನಾಗಂಗಿಲ್ಲ ಭಾರಿ ಆಗೋ ರೊಟ್ಟಿ ಪಲ್ಯ ಎಲ್ಲ ಮಸ್ತಾಗೈತಿ ಬದ್ನಿಕಾಯಿ ಎಣ್ಗಾಯಿ ಆಮೇಲೆ ಇವು ಕಾಳು ದೊಣ್ಣೆ ಮೆಣಸಿಕಾಯ್ದು ಎಣ್ಗಾಯಿ ಇವು ಸೊಪ್ಪು ಗಿಪ್ಪೆಲ್ಲ ಎರ್ಚಿ ಪಚಡಿ ಎಲ್ಲ ಮಾಡಿರಲ್ಲ ಎಲ್ಲಾನು ರುಚಿ ಭಾಳ ಆಗವು ಹಂಗೆ ತೆಗ್ದಿಡ್ರಿ ರಾತ್ರಿಗೆಲ್ಲ ಬಿಸಿ ಮಾಡಿ ಇದ್ರ ಅದನ್ನ ಉಣ್ಣಾಕ್ ಬರ್ತೈತಿ ಮತ್ತು ಚೆಲ್ಲಾಗಿಲ್ಲಾಕ ಏನು ಹೋಗ್ಬೇಡ್ರಿ. ಆತು ತಗೋರಿ. ಮತ್ತೀಗ ಇವ್ರು ಯಾರು ಖುಷಿ ಮೇಡಮ್ ಅವ್ರ ಮನೆಗೆ ಒಂದು ಸ್ವಲ್ಪ ಕಳಿಸ್ಬೇಕು, ಮತ್ತು ಸರಸ್ವತಿ ಅವ್ರ ಮನೆಗೂ ಒಂದು ಸ್ವಲ್ಪ ಕಳಿಸ್ಬೇಕು. ಇವತ್ತು ಆಗತ್ತೆ ರಾತ್ರಿಗೆ ಒಂದು ಸಲಕ್ಕೂ ನಡಿತೈತಿ. ಭಾಳ ಐತಿ ಪಲ್ಯ ಗಿಲ್ಯ ಎಲ್ಲ. ಸರಿ ತಗೋರಿ ಹಂಗಾರ.